ಒಂದೇ ಒಂದು ನಿಮಿಷ ಈ ವಿಡಿಯೋಸ್ನೆಲ್ಲ ನೋಡಿ. ನಿಮ್ಮನ್ನು ತುಂಬಾ ಒಳ್ಳೇದಾಯ್ತು. ಏನಾದ್ರೂ ಮಾತನಾಡೋದ್ರಲ್ಲಿ ತಪ್ಪ ನಿನ್ನೆ ಬೆಳಗ್ಗಿನ ಆದ್ರ ನಮ್ದು ಹೊಲ ಇತ್ತು ಮೇಡಮ್, ಅವರು ಫೋನ್ ಮಾಡ್ತಿದ್ರು. ತುಂಬಾ ಪಾಸಿಟಿವ್ ಎನರ್ಜಿ, ಒಳ್ಳೆ ಒಳ್ಳೆ ಆಫರ್ಸ್ ಬರ್ತಾ ಇದ್ದ. 50 ಲಕ್ಷ ಅದನ್ನ ಕಟ್ಟಿದ ನಂತರ ಒಂದು ಕನಸು. ನಮಸ್ತೆ ಮೇಡಮ್. ಇವೆಲ್ಲ ರೆಕಾರ್ಡಿಂಗ್ ನಾನು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ. ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ವಾಟ್ಸಪ್ ಮೆಸೇಜ್ ಮಾತ್ರ, ಓಕೆನಾ? ವಾಟ್ಸಪ್ ಮೆಸೇಜ್ ಮಾತ್ರ ಮತ್ತು ಆನ್ಲೈನ್ ಪೇಮೆಂಟ್ ಮಾತ್ರ. ವಿಡಿಯೋ ಪೂರ್ತಿಯಾಗಿ ನೋಡಿ. ಈ ಸ್ಫಟಿಕ ಕಲ್ಲು ಕಟ್ಟಿದ ಮೇಲೆ ಎಷ್ಟು ದಿನಕ್ಕೆ ಅವ್ರಿಗೆ ರಿಸಲ್ಟ್ ಸಿಕ್ಕಿದೆ, ಎಷ್ಟು ದಿನಕ್ಕೆ ಒಳ್ಳೆಯದಾಗಿದೆ, ಯಾವ್ಯಾವ ರೀತಿ ಒಳ್ಳೆಯದಾಗಿದೆ ಅನ್ನೋದನ್ನ ಪೂರ್ತಿ ವಿಡಿಯೋ ನೋಡಿ ತಿಳ್ಕೊಳ್ಳಿ. ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಡಿ, ಸರಿನಾ? ಇದು ಬಂದು ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ. ನಾರ್ಮಲ್ ಕಾಲ್ ಆಗಿರಲಿ, ನಾರ್ಮಲ್ ಮೆಸೇಜ್ ಆಗಿರಲಿ ಬರೋದಿಲ್ಲ. ಮತ್ತು ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ, ಏನಂತ ಹೇಳಿದ್ರೆ ಇದು ಆನ್ಲೈನ್ ಪೇಮೆಂಟ್ ಮಾತ್ರ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಕ್ಯಾಶ್ ಆ್ಯಂಡ್ ಡೆಲಿವರಿ ನಾನು ಮಾಡಿಸ್ಬೋದು, ಬಟ್ ಅದರದ್ದು ಪ್ರೊಸೀಜರ್ ಬೇರೆ ಇದೆ. ಅದು ಅಗ್ರಿಮೆಂಟ್ ಎಲ್ಲ ಮಾಡ್ಕೋಬೇಕು, 1 ವರ್ಷ 2 ವರ್ಷ ಆ ಥರ. ಬಟ್ ಅಷ್ಟಾಗಿ ನನಗೆ ಮಾಡಿಸ್ಕೊಳ್ಳೋಕ್ಕಿಲ್ಲ. ಅಮೌಂಟ್ ಫಸ್ಟಾಗಿ ಕಟ್ಟಿರಬೇಕು, ಅದೆಲ್ಲ ನನಗೆ ಮಾಡ್ಸೋಕ್ಕಾಗಲ್ಲ ಸದ್ಯಕ್ಕೆ. ಹಾಗಾಗಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರೋದು. ಪ್ಲೀಸ್ ಎಲ್ಲರೂ ಕೂಡ ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ನೀವು ಕೂಡ ಮಾಡ್ಕೋಬೇಡಿ, ನನಗೂ ಕೂಡ ಟೈಮ್ ವೇಸ್ಟ್ ಮಾಡೋದೇನು ಬೇಡ. ಆನ್ಲೈನ್ ಪೇಮೆಂಟ್ ಮಾತ್ರ, ಸರಿನಾ? ನಂಬಿಕೆ ಇಟ್ಟು ಖಂಡಿತ ತಗೋಬೋದು. ತುಂಬ ಜನಕ್ಕೆ ಹೋಗಿದೆ ಆಲ್ರೆಡಿ. ಇದನ್ನು ನಾನು ಸ್ಟಾರ್ಟ್ ಮಾಡಿ ಒಂದು 7 ತಿಂಗಳೇ ಆಗೋಯ್ತು ಅಲ್ವಾ? 7 ತಿಂಗಳಿಂದ ತುಂಬ ಜನಕ್ಕೆ ಹೋಗಿದೆ. ಎಷ್ಟೋ ಜನಕ್ಕೆ ಹೋಗಿ ತಲುಪಿ ಒಳ್ಳೆ ರಿಸಲ್ಟ್ ಬಂದು ಅವರು ಅವ್ರ ಫ್ಯಾಮಿಲಿಗಳು, ಫ್ರೆಂಡ್ಸು ಎಲ್ಲರಿಗೂ ಕಳಿಸಿ ಅವರಿಗೂ ಕೂಡ ಒಳ್ಳೆಯದಾಗಿದೆ. ಹಾಗಾಗಿ ನಂಬಿಕೆ ಇಟ್ಟು ನೀವು ತೊಗೋಬೋದು ಅಂತ ನಾನು ಹೇಳ್ತೀನಿ. ಮತ್ತು ಇದನ್ನು ಕಟ್ಟಿದ ಮೇಲೆ ರಿಸಲ್ಟ್ ಹೇಗೆ ಬಂದಿದೆ ಅನ್ನೋದು ಕೂಡ ಹೇಳ್ಕೊಡ್ತೀನಿ. ಮತ್ತು ಯಾರೆಲ್ಲ ಇದನ್ನು ತೊಗೋತಾರೆ, ಇದರದ್ದು ತೊಗೊಂಡಾದ್ಮೇಲೆ 7 ಡೇಸ್ ಸೀಕ್ರೆಟ್ನ ಹೇಳ್ಕೊಡ್ತೀನಿ. ಇದನ್ನು ಕಟ್ಟಿದ ಮೇಲೆ 7 ಡೇಸ್ ಸೀಕ್ರೆಟ್, ಅದು ಮೆಥಡ್ಸ್ ಎಲ್ಲ ಇರುತ್ತೆ, ಹೇಗೆ ಮಾಡಬೇಕು ಏನು ಎಲ್ಲನೂ ಕೂಡ ನಾನೇ ಹೇಳ್ಕೊಡ್ತೀನಿ ಆರ್ಡರ್ ಆದಮೇಲೆ, ಸರಿನಾ? ಇವಾಗ ಬನ್ನಿ ಕೇಳೋಣ. ಒಂದಿಷ್ಟು ರೆಕಾರ್ಡಿಂಗ್ ತೋರಿಸ್ತೀನಿ, ಕೇಳಿ. ಅಸ್ಸಲಾಂ ವಲೈಕುಮ್. ಇದು ನಿನ್ನೆ ಬೆಳಗ್ಗೆನ ಹೇಳಿದ್ದೆ ನಾನು. ಏನು ಮೊನ್ನೆ ಬೆಳಗ್ಗೆನೋ ಅವರಿಗೆ ಪಾರ್ಸಲ್ ಸಿಕ್ತು ನಿಮ್ದು ಸ್ಫಟಿಕ ಕಲ್ಲಿಂದು. ಅದು ಸಿಕ್ಕಿದ್ದೇನೆ ನಮ್ಮ ಮಗಳು ನಾದ್ನಿಗೆ ಒಳ್ಳೆ, ಅವಳಿಗೆ ಸಂಬಂಧನೇ ಬರ್ತಾ ಇರ್ಲಿಲ್ಲ. ಇವಾಗ ನೋಡಿ ಅವಳಿಗೆ ಒಳ್ಳೆ ಕಡೆಯಿಂದ ಸಂಬಂಧ ಬಂದಿದೆ. ಅದಿನ್ನು ಆಫೀಸಿಗೆ ಕಟ್ಟಿಲ್ಲ, ನಾವು ಮನೆಗೂ ಕಟ್ಟಿಲ್ಲ, ಬರೀ ಅದು ಮನೆಗೆ ತಲುಪಿರೋದಷ್ಟೇನೆ. ದೇವ್ರ ದಯೆಯಿಂದ ಮತ್ತೆ ನೀವು ಕೊಟ್ಟಿರೋ ಅದು ಸ್ಫಟಿಕದ ಕಲ್ಲಿಂದ ನೋಡಿ ನಮ್ಮ ಆ ಹುಡುಗಿಗೆ ಇವಾಗ ನೋಡಕ್ಕೆ ನಾಳೆ ಶನಿವಾರ ಬರ್ತಾ ಇದ್ದಾರೆ. ಆ ಶನಿವಾರ ಬಂದು ಅದೇನೇ ನೋಡ್ಬೇಕು, ಏನೋ ಒಂದ್ ಒಳ್ಳೇದಾದ್ರೆ ಸಾಕು ಹುಡುಗಿಗೆ. ಆ ಹುಡುಗಿಗೂ ತಾಯಿ ಇಲ್ಲ, ನಮ್ಮ ಮಗಳೇನೆ ಎಲ್ಲಾ ನೋಡ್ಕೊಳ್ತಾ ಇರೋದು. ಏನೋ ಅದ್ರ ಕಡೆಯಿಂದ ನನ್ ಮಗಳಿಗೂ ಒಳ್ಳೇದಾದ್ರೆ ಸಾಕು, ಆ ಹುಡುಗಿಗೂ ಒಳ್ಳೇದಾದ್ರೆ ಸಾಕು. ಅವಳಿಗೆ ಎಲ್ಲಿ ನೋಡಿದ್ರು ಯಾರುನು ಬೇಡ 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 ಅಂತಾನೆ ಹೋಗ್ತಾ ಇದ್ರು. ಇವಾಗ ಶನಿವಾರ ಬರ್ತಾ ಇದ್ದಾರೆ ನೋಡ್ಲಿಕ್ಕೆ, ನಾವೂನು ಬರ್ತಾ ಇದೀವಿ ಶನಿವಾರ. ಬಂದಿ ಅದು ಭಾನುವಾರ ದಿನ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಒಳ್ಳೇದಾದ್ರೆ ಸಾಕಷ್ಟೇನೆ. ಆಶೀರ್ವಾದ ನೀವು ಸ್ವಲ್ಪ ದುವಾ ಮಾಡಿ, ಹುಡುಗಿಗೋಸ್ಕರ, ತಾಯಿ ಇಲ್ದಿರೋ ಖಂಡಿತ ಅಮ್ಮ, ದುವಾ ಮಾಡಿ ನೀವು. ಇಷ್ಟಾದ್ಮೇಲೆ ಖಂಡಿತ ನಿಮ್ಗೆ ಒಳ್ಳೇದಾಗೆ ಆಗುತ್ತೆ. ಮೊದಲ 15 ದಿವಸ ನಮಗೆ ಏನೋ ವರ್ಕ್ ಕೊಡ್ಲಿಲ್ರಿ, ಸ್ಲೋ ಆಗಿ ನಮಗೆ ವರ್ಕ್ ಕೊಡಾತಿದ್ರಿ. ಹೌದು, ಆಗುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಟೈಮ್ನ ಒಬ್ಬೊಬ್ರಿಗೆ ಒಂದೊಂದು ಟೈಮ್ ತಗೋತೆ. ಇವಾಗ ನೋಡಿ, ಅವ್ರು ಹೇಳಿದ್ರು ತೊಗೊಂಡೋಗಿ ನಾನು ಇಟ್ಟಿದ್ದಷ್ಟೇ, ಇನ್ನೂ ಕಟ್ಟೇ ಇಲ್ಲ, ಬಟ್ ಅಷ್ಟೆಲ್ಲ ಒಳ್ಳೆ ಕೆಲಸ ಆಗ್ತಾ ಇದೆ. ಮನೆಗೆ ಒಂದು ತೊಗೊಂಡಿದ್ರು, ಅವರು ಆಫೀಸಿಗೆ ಒಂದು ತೊಗೊಂಡಿದ್ರು. ಹಾಗಾಗಿ ತೊಗೊಂಡೋಗಿ ಜಸ್ಟ್ ಇಟ್ಟಿದ್ದಷ್ಟೇ, ಆವಾಗಲೇ ಅವ್ರದ್ದು ಏನು ಪವರ್ ಸ್ಟಾರ್ಟ್ ಆಗಿ ಏನೇನು ಆಗಬೇಕು ಒಳ್ಳೆ ಕೆಲಸ ಆಗ್ತಾ ಇದೆ. ಹಾಗೆ ಕೆಲವ್ರಿಗೆ ಒಂದು ವಾರ ಆಗುತ್ತೆ, 15 ದಿನ ಆಗುತ್ತೆ, ಆ ಥರ ಒಬ್ಬೊಬ್ರಿಗೆ ಒಂದೊಂದು ಟೈಮ್ ಸಿಗುತ್ತೆ. ನಮಸ್ತೆ ಮೇಡಮ್, ನಾನು ನಿಮ್ಮ ಹತ್ರ ಸ್ಫಟಿಕ ಕಲ್ಲನ್ನ ತಗೊಂಡಿದ್ದೆ. ಇದರಿಂದ ನನಗೆ ಎಷ್ಟು ಉಪಯೋಗ ಆಯಿತು ಅಂತ ಅಂದರೆ, ನಾನು ಕಳೆದ 8-9 ತಿಂಗಳಿಂದನೂ ನಮ್ಮ ಮನೆಯವ್ರಿಗೆ ಕೆಲಸ ಇರಲಿಲ್ಲ, ಹಲೋ ಮೇಡಮ್. ಇದು 7 ದಿನದಲ್ಲಿ ನನ್ನ ಸಾಲ ತೀರಿದೆ ಮೇಡಮ್. ಆದ್ರೆ ನಮ್ದು ಹೊಲ ಇತ್ತು ಮೇಡಮ್, ಆ ಹೊಲ ಮಾರಿ ನಾವೇ ಮಾಡಿದಪ್ಪ ಅಂದ್ರೆ ಸಾಲ ತೀರ್ಸಿದ್ವಿ ಮೇಡಮ್. ಅವ್ರು 7 ದಿನದಲ್ಲೇ ಸಾಲ ತೀರ್ತು. ಇವತ್ತು ಲಾಸ್ಟ್ 7ನೇ ದಿನ. ಇವತ್ತಿಗೆ 3 ಲಕ್ಷ ರೂಪಾಯಿ ಸಾಲ ಇತ್ತು, ಅದು ತೀರೈತೆ ಮೇಡಮ್.
ಆದ್ರೆ ಹೊಲ ತಗೋಬೇಕು ನಾವು ಇನ್ನ ಅದು ಹೊಲ ಮಾರಿದ್ದು ರೊಕ್ಕಲ್ಲೇ ಮತ್ತು ಹೊಲ ತಗೋಬೇಕು, ಜಾಗ ತಗೋಬೇಕು ಮೇಡಮ್. ಅದ್ರಾಗ ಏನು ಪೂಜೆ ಹಂಗೆ ಪೂಜೆ ಮಾಡ್ಬೇಕು ಅನ್ನೋದು ಹೇಳ್ಬೇಕು ಮೇಡಮ್. ಮೇಡಮ್, ನಾನು ತಿಳ್ಕೊಂಡು 2 ವಾರ ಆಯಿತು. ಬಟ್ ಈಗ ಪೂಜೆ ಎಲ್ಲ 7 ದಿವಸದ್ದು ನೀವು ಹೇಳಿಕೊಟ್ಟೆ ಸೀಕ್ರೆಟ್ ಆಗಿ ಪೂಜೆ ಎಲ್ಲ ಆಗಿದೆ ಮೇಡಮ್. ಒಂದು ಸ್ವಲ್ಪ ಪಾಸಿಟಿವ್ ವೈಬ್ರೇಷನ್ ಇದೆ ಮನೆಯಲ್ಲಿ ಮೇಡಮ್. ನೀವು ಹೇಳಿ ಕಟ್ಟಿದ ದಿವಸ ಮರುದಿನನೇ ಒಂದು ವಾಪಸ್ ಬಂದಿದೆ ಮೇಡಮ್. ನಂದು ಮುಳಗಡೆದು 2 ಎಕರೆದ್ದು. सिस्टर परवा ने अल्लाह फजल से पहले से जरा अच्छा लग रहा, अच्छा भी है. अब भी जरा अच्छा होने कर को बोल को मैं ये सभी मंगा लो, सो अच्छा होने कर को दुआ करो. हमें खर्चा भी अदा होने कर को दुआ करो. परवा नहीं बंदे जब से तो किरती तसल्ली सुकून है. अच्छा अच्छा है टीचर. ಇವ್ರು ಹೇಳ್ತಾ ಇದ್ದಾರೆ ಪರವಾಗಿಲ್ಲ, ಕಟ್ಟಿದ ಮೇಲೆ ತುಂಬ ಸ್ವಲ್ಪ ಪಾಸಿಟಿವ್ ಫೀಲ್ ಬರ್ತಾ ಇದೆ, ಕಟ್ಟಿದ 1 ವಾರಕ್ಕೇ ಇಷ್ಟೆಲ್ಲ ಫೀಲ್ ಆಗ್ತಾ ಇದೆ, ನೆಮ್ಮದಿಯಿಂದ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. मैडम, स्फटिका का पत्थर बन को आज को 7 दिन हो गया. घर में जरा सुकून है, ठंडक है, परेशानी जरा कम है. अब भी हमारे कामों का जो होना है, मैं ये घर पहुंचने का, बाकी सब बत्तियां सिलगाने का. ಮೇಡಮ್ ನಮಸ್ತೆ. ನಾನು ಅವರು ಹೇಳಿದ್ದು ಕಟ್ಟಿ 7 ದಿನ ಆಯ್ತಂತೆ. 7 ದಿನ ಆದಮೇಲೆ ಪರವಾಗಿಲ್ಲ, ಪಾಸಿಟಿವ್ ಫೀಲ್ ಬರ್ತಾ ಇದೆ, ತುಂಬ ಇದಾಗ್ತಾ ಇದೆ, ಮತ್ತು ಇನ್ನೂ ಸ್ವಲ್ಪ ಕೆಲಸಗಳಿದೆ ಅದನ್ನು ಆಗಬೇಕು ಅಂತ ಹೇಳ್ತಾ ಇದ್ದಾರೆ. 7 ದಿನ ಅಲ್ವಾ, ಖಂಡಿತ ಹೋಗ್ತಾ ಹೋಗ್ತಾ ಒಂದೊಂದಾಗಿ ಆಗುತ್ತೆ. ಇವಾಗ ನೋಡಿ, ನಮಗೆ 108 ಪ್ರಾಬ್ಲಮ್ಸ್ ಇರುತ್ತೆ, ಅದೆಲ್ಲ ಒಟ್ಟಿಗೆ ಆಗಬೇಕು ಅಂತ ಆಗಲ್ಲ, ಸರಿನಾ? ಹೇಗೋ ಇದನ್ನು ಕಟ್ಟಿದ ಮೇಲೆ ಕೆಲವ್ರಿಗೆ ಆಗಿದೆ, ಅವ್ರಿಗೇನು ಅಂದ್ಕೊಂಡಿದ್ದಾರೆ, ಏನು ಆಗಬೇಕು ಅಂದ್ಕೊಂಡಿದ್ದು ಸಡನ್ನಾಗಿ ಆಗಿದೆ. ಕೆಲವರಿಗೆ ಸ್ವಲ್ಪ ಟೈಮ್ನ ತಗೊಳುತ್ತೆ. ಇವಾಗ ಒಟ್ಟಿಗೆ ಈಗ ನಮಗೆ ಒಂದು ಪ್ರಾಬ್ಲಮ್ ಅಂದರೆ ಪರವಾಗಿಲ್ಲ ಆಗುತ್ತೆ ಅಂತ. ಈಗ ಇನ್ನೊಬ್ರು ಹೇಳಿದ್ರು ಗೊತ್ತಾ, 7 ದಿನದಲ್ಲಿ ನಮ್ಮ ಸಾಲ ಎಲ್ಲ ತೀರ್ತು ಅಂತ. ಅದು ಬಂದು ಏನಾಗಿತ್ತು ಅಂದರೆ ಸ್ಟಕ್ ಆಗಿ ಹೋಗಿತ್ತು ತುಂಬ ದಿನ. ಅಂದ ಆ ಜಮೀನು ಕೂಡ ಮಾರಾಟಕ್ಕೆ ಇಟ್ಟಿದ್ರು, ತುಂಬ ವರ್ಷದಿಂದ ಮಾರಾಟ ಆಗ್ತಾ ಇರಲಿಲ್ಲ, ಅದರಿಂದಾಗಿ ತುಂಬ ಸಾಲ ಆಗ್ತಾ ಇತ್ತು. ಹಾಗಾಗಿ ಇವಾಗ ನೋಡಿ, ಕಟ್ಟಿ 7 ದಿನಕ್ಕೆ ಅವರು ಮಾರಾಟನೂ ಕೂಡ ಮಾಡಿ ಸಾಲನೂ ತೀರಿಸಿ ಮತ್ತೆ ಇನ್ನೊಂದು ಜಮೀನು ಕೂಡ ತಗೋಬೇಕು ಅಂತ ನಿರ್ಧಾರನ ಮಾಡಿದ್ದಾರೆ. ಹಾಗೆ ಒಬ್ಬೊಬ್ಬರಿಗೆ ಒಂದೊಂಥರ. ಇವಾಗ ನೋಡಿ, ತುಂಬ ಜನ ನನಗೆ ಕೇಳ್ತಾರೆ, ಸಿಸ್ಟರ್ ನಮಗೆ ನಿಜ ಆಗುತ್ತಾ ಅಂತ. ಅದನ್ನು ನೀವು ನನಗೆ ಹೇಳಬೇಕು, ಎಷ್ಟು ದಿನಕ್ಕೆ ಆಗಿದೆ ನಿಮಗೆ, ಯಾವ ಥರ ರಿಸಲ್ಟ್ ಸಿಕ್ಕಿದೆ ಅನ್ನೋದು ನೀವು ನನಗೆ ಹೇಳಬೇಕಾಗುತ್ತೆ ಅಲ್ವಾ? ಒಬ್ಬೊಬ್ಬರಿಗೆ ಒಂದೊಂದು ಥರ ಆಗುತ್ತೆ. ಇನ್ನೊಬ್ರು ಹೇಳಿದ್ದಾರೆ 2 ತಿಂಗಳಿಗೆ ಸಿಕ್ಕಿತು ನನಗೆ ಅಂತ. ಒಳ್ಳೆ ವಾಪಸ್ ಬರ್ತಾ ಇದೆ. 1 ನಿಮಿಷ ಇದಾಗಿ ಮಾಡಿ ಮಾಡ್ತಿದ್ದು ಎಲ್ಲರೂ. ಹಲೋ ಮೇಡಮ್, ಇದು 7 ದಿನದಲ್ಲಿ ನನ್ನ ಸಾಲ ತೀರಿದೆ ಮೇಡಮ್. ಇವ್ರನ್ನ ಮೊದಲು 15 ದಿವಸ ಅಸ್ಲಾಂ ವಲೈಕುಮ್. 12 ಬರ್ತದೆ, ರಪ ಇಟ್ಟಿರ್ಲಿ. ಇದು ಮೇಡಮ್, ಸ್ಫಟಿಕ ಕಲ್ಲು ತಂದ ನಂತರ ಫ್ರಿಡ್ಜ್ ತಕೊಂಡೇವೆ, ಮತ್ತೆ ಒಂದು 10 ಕ್ಯಾಟ್ರಿಂಗ್ದು ಇದು ಎಂತ ಡ್ರಮ್ಮು ತಕೊಂಡೇವೆ, ಮತ್ತೆ ಮಗನ ಯೂಟ್ಯೂಬ್ ಮಾಡಿದ್ಲು. ನಂತರ ಇದು ಕಿಟ್ಲಿ ಅಂತ ಉಂಟು, ಅದು ಕ್ಯಾಟ್ರಿಂಗ್ ಕೊಂಡೋಗುವುದು ಅದು, ಮತ್ತೆ 40,000ದ್ದು ಇದು ಎಂತ ಗ್ರೈಂಡರ್ ದೊಡ್ಡದು, ಅದೆಲ್ಲ ತಕೊಂಡೇವೆ ಮೇಡಮ್. ಒಂದು ತಿಂಗಳ ಆದದಷ್ಟೇನಂತ ತಕೊಂಡು, ಅದೆಲ್ಲ ಆ ನಂತರ ನಾವೆಲ್ಲ ತಕೊಂಡದ್ದು ಮೇಡಮ್. ತುಂಬಾ ಒಳ್ಳೆದಾಯ್ತು. ನೋಡಿದ್ರೆ ಇವ್ರಿಗೆ 1 ತಿಂಗಳು ಆದಮೇಲೆ ಸ್ಟಾರ್ಟ್ ಆಗಿದೆ. ನಾನು ಹೇಳೋದು, ಇವಾಗ ನೋಡಿ, ಒಬ್ರಿಗೆ ಬೇಗ ಸಿಗುತ್ತೆ, ಒಬ್ರಿಗೆ ಲೇಟಾಗಿ ಸಿಗುತ್ತೆ ಅಲ್ವಾ? ಅದನ್ನು ನಂಬಿಕೆ ಕಳ್ಕೊಬಾರ್ದು, ಹೋಪ್ ಕಳ್ಕೊಬಾರ್ದು. ಇವಾಗ ಕಟ್ಟಿ ನೋಡಿ, ಕೆಲವ್ರಿಗೆ 1 ದಿನಕ್ಕೆ ಸಿಕ್ಬಿಡ್ತು, ನನಗೆ ಯಾಕೆ ಸಿಕ್ಕಿಲ್ಲ, ಅವ್ರಿಗೆ 7 ದಿನಕ್ಕೆ ಸಿಕ್ತು, ನನಗೆ ಯಾಕೆ ಸಿಕ್ಕಿಲ್ಲ, ಆ ಥರ ಎಲ್ಲ ಅನ್ಕೋಬೇಡಿ, ಸರಿನಾ? ನಿಮಗೆ ನಂಬಿಕೆ ಇಟ್ಟು ಕಟ್ಟಿದ್ದೀರಾ, ಕಟ್ಟಿ ನೋಡಿ, ನನಗೇನು ಪ್ರೊಸೀಜರ್ ಹೇಳ್ಕೊಟ್ಟಿದ್ದೀನಿ ಅದನ್ನು ಮಾಡ್ಕೊಂಡು ಹೋಗಿ. ಕೆಲವ್ರಿಗೆ ಬೇಗ ಸಿಗುತ್ತೆ, ಕೆಲವ್ರಿಗೆ ಲೇಟಾಗಿ ಬರುತ್ತೆ, ಆದರೆ ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡ್ಕೊಂಡು ಹೋಗಿ. ಖಂಡಿತ ರಿಸಲ್ಟ್ ಅನ್ನೋದು ಇವತ್ತಲ್ಲ ನಾಳೆ ಸಿಕ್ಕೇ ಸಿಗುತ್ತೆ, ಸರಿನಾ? ನೀವು ಎಷ್ಟು ನಂಬಿಕೆ ಇಡ್ತೀರಾ ಅಷ್ಟು ಬೇಗ ರಿಸಲ್ಟ್ ಅನ್ನೋದು ಸಿಗುತ್ತೆ. ಮತ್ತು ಪದೇ ನಿಮ್ಮ ಮನಸ್ಸಲ್ಲಿ ಆ ನೆಗೆಟಿವ್ ಎನರ್ಜಿಗಳಿಗೆ ಏನು ಮಾಡಿಸುತ್ತೆ ಅಂದರೆ ಅದನ್ನು ತೆಗೆದಾಕ್ಬಿಡ್ಬೇಕು, ಅದರಿಂದ ತುಂಬ ತೊಂದರೆ ಆಗ್ತಾ ಇದೆ ನನಗೆ, ಏನೋ ಒಂದು
ಮನಸ್ಸಲ್ಲಿ ಅದು ಬರ್ತಾ ಇರುತ್ತೆ. ಅದನ್ನು ತೆಗ್ದಾಕ್ಬಿಡೋದ, ಇಲ್ಲ ಆಗ್ತಾ ಇಲ್ಲ, ನನಗೇನು ಆಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ, ಆ ಥರ ಎಲ್ಲ ಮನಸ್ಸಲ್ಲಿ ನೆಗೆಟಿವ್ ಎನರ್ಜಿಗಳು ಯೋಚನೆ ಅನ್ನೋದು ಬಿಡುತ್ತೆ. ಹಾಗಾಗಿ ಅದಕ್ಕೆಲ್ಲ ಭಯ ಪಡಬೇಡಿ. ನೀವು ಆಗುತ್ತೆ, ನಿಮಗೆ ದೃಢ ನಿರ್ಧಾರ ಮಾಡ್ಕೊಳ್ಳಿ, ಖಂಡಿತ ಹಾಗೆ ಆಗುತ್ತೆ, ಇದರಿಂದ ನಾನು ಸಕ್ಸಸ್ ಹಾಗೆ ಆಗ್ತೀನಿ, ನಂಬಿಕೆ ಇಟ್ಟಿದ್ದೀನಿ, ಇಷ್ಟು ಜನಕ್ಕೆ ಆಗಿದೆ ಅಂದರೆ ನನಗೆ ಆಗದೆ ಇರುತ್ತಾ, ಹಾಗೆ ಆಗುತ್ತೆ ಅನ್ನೋದು ನಂಬಿಕೆ ನಿಮಗಿರಬೇಕು. ಮತ್ತು ತುಂಬ ಇದ್ದಾವೆ, ನೋಡ್ತಾ ಇದ್ದೀರಲ್ಲ, ಕಾಣಿಸ್ತಾ ಇಲ್ಲ ಅನಿಸುತ್ತೆ, ತುಂಬ ಇದ್ದಾವೆ, ಸಾರಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ, ತೋರಿಸ್ತೀನಿ ಒಂದ್ಸತಿ. ಹೋಗ್ತಾ 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 ನಾನು ಹೇಳ್ತೀನಿ ಯಾರಿಗೆಲ್ಲ ಏನು ಅಂದರೆ ಅವರು ರಿಸಲ್ಟ್ ಸಿಕ್ಕಿದ ಮೇಲೆ ಅವ್ರು ನನ್ನ ಹತ್ರ ಶೇರ್ ಮಾಡ್ಕೋತಾರಲ್ಲ, ಅದನ್ನು ಹೇಳ್ತೀನಿ. ಮತ್ತು ತುಂಬ ಜನ ಹೇಳ್ತೀರಾ ನನ್ನ ರಿಸಲ್ಟ್ ಸಿಕ್ಕಿದೆ ಬಟ್ ತಗೋತಾ ಇದ್ದೀನಿ, ನೆಕ್ಸ್ಟ್ ಟೈಮ್ ನಾನು ಏನು ಹೇಳೋಕ್ಕಾಗಲ್ಲ ಅಂತೀರಾ, ನನ್ನ ಮನೇಲಿ ಪರ್ಮಿಷನ್ ಇಲ್ಲ ಹೇಳೋದಕ್ಕೆ ಅಂತೀರಾ. ಆದರೆ ಆ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಕೇಳಿ, ನೀವು ಒಬ್ಬರು ಬೇರೆಯವರ ರೆಕಾರ್ಡಿಂಗ್ ಅಥವಾ ಅವ್ರು ಹೇಳಿದ ಮಾತು ಕೇಳಿ ಒಂದು ತೊಗೊಂಡಿರ್ತೀರ, ತೊಗೊಂಡು ಒಳ್ಳೇದಾಗಿದೆ ಅಲ್ವಾ, ಅದೇ ರೀತಿ ನೀವು ಒಂದೇ ಒಂದು ವಾಯ್ಸ್ ಮೆಸೇಜ್ ಹಾಕಿದರೆ ಇನ್ನೊಂದು 4 ಜನಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಮಾಡಬೇಡಿ. ತೊಗೊಳ್ಳೋವರೆಗೂ ಇಲ್ಲ ನಾನು ಖಂಡಿತ ಹೇಳ್ತೀನಿ, ಒಳ್ಳೇದಾದರೆ ಖಂಡಿತ ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ಹೇಳ್ತೀರಾ, ಅದಾದಮೇಲೆ ಸುಮ್ಮನಾಗ್ತೀರಾ. ಸ್ವಲ್ಪ ಜನ ಆ ಥರ ಮಾಡ್ತೀರಾ. ಸ್ವಲ್ಪ ಜನ ನಾನು ಕೇಳದೆ ಇದ್ದರೂ ಕೂಡ ಅವರೇ ನೆನೆಸ್ಕೊಂಡು ತುಂಬ ಇದರಿಂದ ಖುಷಿಯಿಂದ ಮಾತಾಡ್ತಾರೆ. ಸಿಸ್ಟರ್, ನಿಜ ನನ್ನ ನಂಬಿಕೆನೇ ಇರಲಿಲ್ಲ, ಹೌದಾ ಆನ್ಲೈನಲ್ಲಿ ಇಷ್ಟೆಲ್ಲ ಸುಳ್ಳು ಹೇಳ್ತಾರೆ, ಹಾಗೆ ಮಾಡಿ ಹೀಗೆ ಮಾಡಿ ಅಂತ ತುಂಬ ಜನ ಸುಳ್ಳು ಹೇಳ್ತಾರೆ. ಬಟ್ ಇದನ್ನು ನಾನು ಆಗುತ್ತೋ ಆಗಲ್ವೋ ಅನ್ನೋ ಒಂದು ಮೈಂಡಲ್ಲೇ ತೊಗೊಬಿಟ್ಟಿದೆ. ಬಟ್ ಎಷ್ಟು ನಂಬಿಕೆ ಇಟ್ಟು ಮಾಡಿದೆ ಅಷ್ಟು ಒಳ್ಳೆಯ ಫಲ ಅನ್ನೋದು ನನಗೆ ಸಿಗ್ತಾ ಇದೆ, ಒಳ್ಳೇದಾಗ್ತಾ ಇದೆ. ಇಷ್ಟು ಕಡಿಮೆ ದುಡ್ಡಲ್ಲಿ ಇಷ್ಟು ಒಳ್ಳೇದಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಿಜ ನನ್ನ ನಂಬಕ್ಕೆ ಆಗ್ತಾ ಇಲ್ಲ, ಇದು ಕನಸೋ ನೆನೆಸೋ ಅನ್ನೋದು ಕೂಡ ತುಂಬ ಜನ ಹೇಳ್ತಾರೆ. ಅದಾದಮೇಲೆ ಕಟ್ಟಿದ ಮೇಲೆ ಮತ್ತೆ ಇನ್ನೊಂದು ತೊಗೋತಾ ಇದ್ದಾರೆ, 2, 3. ಯಾಕೆಂದರೆ ಮನೇಲಿ ಇದರಿಂದ ಒಳ್ಳೇದಾಗ್ತದೆ ಅಂತ ಗೊತ್ತು, ಇದರಿಂದ ತುಂಬ ಮನಿ ಅಟ್ರಾಕ್ಷನ್ ಆಗ್ತಾ ಇದೆ, ಏನೇ ಕೆಲಸಗಳು ನಮಗೆ ಸಿಗ್ತಾ ಇದೆ ಅಲ್ವಾ, ಆ ಥರ 100 ದಾರಿಗಳು ಸಿಗ್ತಾ ಇದೆ. ನಾನು ಈಗ ಮಾಡ್ಬೋದು, ಏನೋ ಒಂದು ನಿಮ್ಮ ಮೈಂಡ್ಗೆ ಹೊಸ ದಾರಿಗಳು ಸಿಗ್ತಾ ಇದೆ. ಆ ಥರ ನಿಮ್ಗೆ ಏನೇ ಮುಟ್ಟಿದ್ರೂ ಚಿನ್ನ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ಆಗ್ತಾ ಹೋಗುತ್ತೆ ನಿಮಗೆ, ಸರಿನಾ? ಅದನ್ನು ಬಿಟ್ಟು ನೀವು ಕಟ್ಬಿಟ್ಟು ಇವತ್ತಿಗೆ 1 ದಿನ ಆಯಿತು, ಇವತ್ತಿಗೆ 2 ದಿನ ಆಯಿತು, ಇವತ್ತಿಗೆ 5 ದಿನ ಆಯಿತು, 7 ದಿನ ಆಯಿತು, ನನಗೆ ಯಾಕೆ ಹಿಂಗಾಗಿಲ್ಲ, ನನಗಾಗಲ್ವೇನೋ, ನನಗಾಗದೇ ಇಲ್ವೇನೋ, ಇದು ವೇಸ್ಟ್ ಆಗೋಯ್ತಲ್ಲ, ಇದು ವೇಸ್ಟ್ ಅಂತ ಮನಸ್ಸಲ್ಲಿ ಅದನ್ನೇ ತುಂಬಿಕೊಂಡಿರ್ತೀರ ತುಂಬ ಜನ. ಹಾಗಾಗಿ ಪ್ಲೀಸ್ ಅದನ್ನೆಲ್ಲ ಮನಸ್ಸಿಂದ ತಲೆಯಿಂದ ತೆಗೆದಾಕಿ ನಂಬಿಕೆ ಇಡಿ, ಸರಿ? ನಮ್ಮ ಅಲ್ಲ, ಏನೇ ಒಂದು ನಾವು ಕೆಲಸ ಮಾಡೋಕ್ಕೆ ಹೋದ್ರೂ ಕೂಡ ನಮ್ಮ ನಂಬಿಕೆ ಏನಿದೆ ಅದು ಮೇನಾಗಿ ಮುಖ್ಯ ಆಗಿರೋದು. ಇದೇ ಅಂತಲ್ಲ, ಏನೇ ಕೆಲಸ ಮಾಡೋಕ್ಕೆ ಹೋಗಲಿ, ಇವಾಗ ನಾವೇನೋ ಒಂದು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ಆಗಿರಲಿ, ಇಲ್ಲ ಏನೋ ಒಂದು ಮನೆ ಕಟ್ತಾ ಇದ್ದೀವಿ, ಏನೋ ಒಂದು ಸೈಟ್ ತೊಗೊಳಕ್ಕೆ ಮಾಡ್ತಾ ಇದ್ದೀವಿ, ಇಲ್ಲ ಏನೋ ಒಂದು ಒಡವೆ ತೊಗೋಬೇಕು, ಇಲ್ಲ ಏನೋ ಒಂದು ನಿರ್ಧಾರ ಮಾಡಿದ್ದೀವಿ, ಮಕ್ಕಳು ಮದುವೆ ಮಾಡಬೇಕು, ಏನೋ ಒಂದು ನಾವು ಏನೇ ನಿರ್ಧಾರ ಮಾಡಿದ್ರು ಇದನ್ನು ನಾವು ಮಾಡ್ತಾ ಇರೋದು ಸರಿ ಅಲ್ವಾ, ಇದು ಮಾಡ್ತಾ ಇರೋದು ನಾನು ಸರಿ, ನನಗೆ ನಂಬಿಕೆ ಇದೆ, ಇದರಿಂದ ಏನೇ ಆಗಿರಲಿ ನಾನು ನಿಭಾಯಿಸ್ತೀನಿ ಅನ್ನೋ ನಂಬಿಕೆ ಮೇನಾಗಿ ಮುಖ್ಯ ಆಗಿರೋದು. ಅದನ್ನು ಮೇನಾಗಿ ಮುಖ್ಯ. ನೀವು ತೊಗೋಬೇಕಾದ್ರೂ ಕೂಡ ಅಷ್ಟೇ, ನೀವು ಕೂಡ ನಂಬಿಕೆ ಇಟ್ಟು ತೊಗೊಳ್ಳಿ. ಸುಮ್ಮನೆ ಏನೋ ಕಟ್ಟಬೇಕಲ್ಲ, ಇದು ವಿಡಿಯೋ ನೋಡಿದ್ನಲ್ಲ, ಜಸ್ಟ್ ಕಡಿಮೆ ದುಡ್ಡಲ್ವಾ ನೋಡಿಬಿಡೋದ, ಆ ಥರ ಅಲ್ಲ. ಇದನ್ನು ಕಟ್ಟಿದ ಮೇಲೂ ಕೂಡ ಸರಿನಾ, ನಾನು ಏನು ಮೆಥಡ್ಸ್ ಹೇಳ್ಕೊಟ್ಟಿರ್ತೀನಿ, 7 ಡೇಸ್ ಏನು ಮೆಥಡ್ಸ್ ಹೇಳ್ಕೊಡ್ತೀನಿ ಅದನ್ನು ಕೂಡ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ, ಅದನ್ನು ಕೂಡ ಮಾಡಬೇಕು. 7 ಡೇಸ್ ಯಾಕೆ ನಾನು ಕೊಡೋದು ಅಂತ ಹೇಳಿದ್ರೆ, 7 ಡೇಸ್ ಒಳಗಡೆ ನಿಮ್ಮ ಮನೆಗಳಲ್ಲಿ ಏನೆಲ್ಲ ನೆಗೆಟಿವ್ ಎನರ್ಜಿಗಳಿರುತ್ತೆ ಅಲ್ಲ, ಯಾರೋ ಏನೋ ಮಾಡಿಸಿರ್ಬೋದು, ಇಲ್ಲ ಕೆಟ್ಟ ದೃಷ್ಟಿ ಇರ್ಬೋದು, ನೆಗೆಟಿವ್ ಎನರ್ಜಿ ಇರಲಿ, ಅದನ್ನೆಲ್ಲ 7 ಡೇಸ್ ಒಳಗಡೆ ನೀವು ಮಾಡ್ತಾ ಏನಾಗುತ್ತೆ, ಎಲ್ಲನೂ ಕೂಡ ಕ್ಲಿಯರ್ ಆಗುತ್ತೆ. ಎಲ್ಲನೂ ಕ್ಲಿಯರ್ ಆದಮೇಲೆ ಅದಾದಮೇಲೆ ಪಾಸಿಟಿವ್ ಸ್ವಲ್ಪ ಬರುತ್ತೆ. ಸ್ವಲ್ಪ ಜನಕ್ಕೆ ಸ್ವಲ್ಪ ನೆಗೆಟಿವ್ ಎನರ್ಜಿ ಆಗಿರಲಿ, ಸ್ವಲ್ಪ ಇದಿರೋದಾಗಿರಲಿ, ಬೇಗ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಕೆಲವ್ರ ಬಗ್ಗೆ ತುಂಬ ಕಠಿಣ ಇರುತ್ತಲ್ವ, 5 ವರ್ಷ 10 ವರ್ಷ ಆಗಿ ತುಂಬ ಕಠಿಣ ಏನೋ ಒಂದು ಮಾಡಿಸಿರೋದಾಗಿರಲಿ, ನೆಗೆಟಿವ್ ಎನರ್ಜಿ ಆಗಿರಲಿ, ತುಂಬ ಕಠಿಣ ಇರೋದೇನಾಗುತ್ತೆ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಸ್ವಲ್ಪ ಟೈಮ್ ಅನ್ನೋದು ತೊಗೊಳುತ್ತೆ. ಅಷ್ಟಕ್ಕೇ ನೀವು ಏನು ಹೇಳೋದು, ಮನಸ್ಸಲ್ಲಿರೋದನ್ನ ನೀವು ಹೋಪ್ ಕಳ್ಕೊಬಾರ್ದು, ಏನೇ ಆಗಿರಲಿ ಹೋಪ್ ಕಳ್ಕೊಬಾರ್ದು, ಮುಂದುವರ್ಸ್ಕೊಂಡು ಹೋಗಬೇಕು. ನೀವು ಹಾಗೆ ಆಗುತ್ತೆ ಅಂತ ನಂಬಿಕೆ ಇಟ್ಟು ಮುಂದುವರ್ಸ್ಕೊಂಡು ಹೋಗಬೇಕು. ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ ಮಾಡ್ಕೊಳ್ಳಿ. ವಾಟ್ಸಪ್ ಮೆಸೇಜ್ ಮಾತ್ರ, ತುಂಬ ಜನ ನಾರ್ಮಲ್ ಮೆಸೇಜ್ ಮಾಡ್ತಾ ಇದ್ದೀರಾ, ನಾರ್ಮಲ್ ಕಾಲ್ಸ್ ಮಾಡ್ತಾ ಇದ್ದೀರಾ,
ಪ್ಲೀಸ್ ಎಲ್ಲರೂ ಕೂಡ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಇದು ವಾಟ್ಸಪ್ ನಂಬರ್ ಇರೋದ್ರಿಂದ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಸರಿನಾ? ಅದಾದಮೇಲೆ ಆರ್ಡರ್ ಮಾಡ್ಕೊಂಡ್ಮೇಲೆ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಪ್ರೊಸೀಜರ್ ಏನಿದೆ, 7 days ಸೀಕ್ರೆಟ್ ಏನಿದೆ ಅದನ್ನೆಲ್ಲ ಹೇಳ್ಕೊಡ್ತೀನಿ. ಆರ್ಡರ್ ಆದಮೇಲೆ ಹೇಳ್ಕೊಡ್ತೀನಿ ನಾನು ನಿಮಗೆ. ಇದೇ ರೀತಿ ಮಾಡಿ, ಇದೇ ರೀತಿ ಕಟ್ಟಿ, ಇಲ್ಲೇ ಕಟ್ಟಿ ಎಲ್ಲನೂ ಕೂಡ ಪ್ರೊಸೀಜರ್ ಏನಿದೆ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಮತ್ತು ಇನ್ನೂ ಏನು ಹೇಳಬೇಕು ಅಂತ ಅಂದ್ಕೊಂಡೆ, ಮಾತನಾಡೋದು ನಾವು ತುಳು ಅಲ್ಲ ಹಾಗೆ ಮೇಡಮ್. ಏನು ಬೇಜಾರಿಲ್ಲ ಸಿಸ್ಟರ್, ನೀವು ಇಷ್ಟು ಜನಗಳಿಗೆ ಒಳ್ಳೇದಾಗಲಿ ಅಂತ ನಿಮ್ಮ ಒಳ್ಳೆ ಮನಸ್ಸಿಂದ ಹಂಚ್ಕೊಳ್ಳೋದೇ ದೊಡ್ಡ ಮಾತು. ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಜಾಸ್ತಿ ಕನ್ನಡ ಬರ್ತದೆ, ರಪ ಮಾತನಾಡೋದು ನಾವು ತುಳು ಅಲ್ಲ ಹಾಗೆ ಮೇಡಮ್. ಅಂದರೆ ಅವರು ಮ್ಯಾಂಗ್ಳೂರ್ ಸೈಡ್ ಅಲ್ವಾ, ಹಾಗಾಗಿ ಕನ್ನಡ ಏನಾದರೂ ಮಿಸ್ಟೇಕ್ ಆಗಿದರೆ ಕ್ಷಮಿಸಿ ಅಂತ ಹೇಳ್ತಾ ಇರೋದು. ಹಾಗಾಗಿ ಏನಿಲ್ಲ, ನಿಮಗೆ ಇಷ್ಟು ಒಳ್ಳೆ ಮನಸ್ಸಿಂದ ನೀವು ಎಲ್ಲನೂ ಹಂಚ್ಕೋತಿರಲ್ಲ, ಅದೇ ನಮಗೆ ಅಷ್ಟೇ ಸಾಕು. ಕಷ್ಟದಾಗಿದ್ದೆ, ಆಗ ತಾನೇ ತವ್ರ ಮನೆಯಿಂದಾನೇ ಇಲ್ಲಿ ಗಂಡನ ಮನೆಗೆ ಬಂದಿದ್ದೆ. ಅವಾಗೆ ಅಲ್ಲಿಂದ ನಿಮ್ದು ವಿಡಿಯೋ ನೋಡಿದೆ, ವಿಡಿಯೋ ನೋಡಿ ಆಮೇಲೆ ಕಿರಾಯ ಮನೆಗೆ ಬಂದಿನಲ್ಲ, ಅದಕ್ಕೆ ನಿಮ್ಮ ವಿಡಿಯೋ ನೋಡಿ ಅವಾಗೆ ತಾಂಬರಕ್ಕೆ ಹಚ್ಚಿದೆ. ತಗೊಂಬಂದು ಕಟ್ಟಿದ್ಮೇಲೆ ಭಾಳ ಅಂದರೆ ಭಾಳ ಒಳ್ಳೇದಾಗಿದ್ರಿ ಮೇಡಮ್. ನಮ್ಮದು ಭಾಳಷ್ಟು ಸಾಲ ಇತ್ತು, ಮತ್ತು ಅಂತಂದರೆ ನಮ್ಮದು ಹೊಲನೂ ಸೇಲ್ ಆಗ್ತಾ ಇರಲಿಲ್ಲ, ಹೊಲನೂ ಸೇಲ್ ಆಯಿತು. ಮತ್ತಂದರೆ ನಮ್ಮದು ಸಾಲನೂ ಭಾಳಷ್ಟು ತೀರ್ತು. ಈಗ ಭಾಳ ಅಂದರೆ ಭಾಳ ಆರಾಮಾಗಿದ್ದೀನಿ. ಅದಕ್ಕಂತಾನೆ ನಮಗೆ ನಮ್ಮ ಮಾಮರಿಗೆ ಮತ್ತು ನಮ್ಮ ತಮ್ಮಗ ಮತ್ತಂದರೆ ನಮ್ಮ ರಿಲೇಷನ್ ಎಷ್ಟು ಜನ ಇದ್ದಾರಲ್ಲ ಅವರೆಲ್ಲರಿಗೆ ಹೇಳ್ತಾ ಇದ್ದೀನಿ. ಸರಿನಾ? ನೋಡ್ತಾ ಇದ್ದೀರಲ್ಲ, ಇನ್ನೂ ಹಲ್ವಾರು ಅವರೇನು ರಿವ್ಯೂನ ಕೊಡ್ತಾ ಇದ್ದಾರೆ ಜನಗಳು, ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆದಷ್ಟು ಜನಕ್ಕೆ ಶೇರ್ನ ಮಾಡಿ ಈ ವಿಡಿಯೋ ಪ್ಲೀಸ್. ನಿಮಗೂ ಕೂಡ ಅದರಿಂದ ಒಳ್ಳೇದಾಗೇ ಆಗುತ್ತೆ ಅಲ್ವಾ? ನೀವು ಯಾರಿಗಾದರೂ ಒಳ್ಳೇದು ಮಾಡಿದ್ರೆ ಅದ್ರ ಪ್ರತಿಫಲವಾಗಿ ನಿಮಗೆ ಖಂಡಿತ ಒಳ್ಳೆಯದೇ ಆಗೋದು. ನಾವು ಯಾರಿಗೆ ಒಳ್ಳೇದು ಮಾಡಿದ್ರೆ ಒಳ್ಳೆಯದೇ ಆಗೋದು, ಕೆಟ್ಟದ್ದು ಮಾಡೋಕ್ಕೋದ್ರೆ ಕೆಟ್ಟದ್ದೇ ಆಗೋದು. ಅದೇ ರೀತಿ ಪ್ಲೀಸ್, ತುಂಬ ಜನ ಕಷ್ಟದಲ್ಲಿರ್ತಾರೆ, ತುಂಬ ಜನಕ್ಕೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ನಿಮಗೆ ಅಕ್ಕಪಕ್ಕ ಜನ ಯಾರೆಲ್ಲ ಗೊತ್ತಿದ್ದಾರೆ ಅವ್ರಿಗೆಲ್ಲ ಸ್ವಲ್ಪ ವೀಡಿಯೋಸ್ನ ಶೇರ್ ಮಾಡಿ. ಅವ್ರಿಗೂ ಕೂಡ ಒಳ್ಳೇದಾಗಲಿ. ನೋಡಿ, ಆರ್ಡರ್ಸ್ ಮಾಡೋರು ಈ ಥರ ನನಗೆ ಕಾಲ್ಸ್ ಮಾಡ್ತೀರಾ, ಬಟ್ ನಾನು ಏನೋ ಒಂದು ಕೆಲಸ ಮಾಡ್ತಾ ಇರ್ತೀನಿ, ಇಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಏನೋ ಒಂದು ಪ್ಯಾಕಿಂಗ್ ಮಾಡಿಸ್ತಾ ಇರ್ತೀನಿ. ಹಾಗಾಗಿ ವಿಡಿಯೋ ಕಾಲ್ಸ್ ಪಿಕ್ ಮಾಡೋಕ್ಕಾಗಲ್ಲ. ಅದಕ್ಕೆ ಬೇಜಾರು ಮಾಡ್ಕೋಬೇಡಿ ಯಾರು ಕೂಡ. ಒಂದು ಮೆಸೇಜ್ ಹಾಕ್ಬಿಟ್ಬಿಡಿ, ಇಲ್ಲ ನೀವು ಪರ್ಚೇಸ್ ಮಾಡೋರು, ಇಲ್ಲ ಪರ್ಚೇಸ್ ಹಾಕಿದೆಯಾ, ಇಲ್ಲ ಏನು ನಿಮ್ಗೇನಾದರೂ ಡೌಟ್ ಇದೆಯಾ, ಒಂದು ಮೆಸೇಜ್ ಮಾಡಿರಿ. ಖಂಡಿತ ನೋಡಿದ ತಕ್ಷಣ ರಿಪ್ಲೈ ಮಾಡೇ ಮಾಡ್ತೀನಿ. ನಿಮ್ದೇನೇ ಡೌಟ್ ಇದ್ದರೂ ಕೂಡ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ, ಸರಿನಾ? ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ವೀಡಿಯೋಸ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ನನಗೆ ವಾಯ್ಸ್ ಮೆಸೇಜ್ ಕೇಳಿಸ್ತಾ ಇದ್ದೀರಾ, ನಿಮ್ಮ ಚಾನಲ್ ನನಗೆ ಸಿಗ್ತಾ ಇಲ್ಲ ಅಂತ. ಅದಕ್ಕೇ ನಾನು ಹೇಳೋದು, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ನನಗೆ ಯಾವುದೇ ವೀಡಿಯೋಸ್ ಆಗಿರಲಿ, ಏನೇ ಒಂದು ಹಾಕಿದರೂ ಕೂಡ ನಿಮಗೆ ಫಸ್ಟ್ ನಿಮಗೆ ಬಂದು ತಲುಪೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, 786 ಅಂತ ಕಮೆಂಟನ್ನು ಮಾಡಿ. ನಾಳೆ ಇನ್ನೊಂದು ವೀಡಿಯೋ ತಂದಕ್ಕೆ ಬರ್ತೀನಿ. ಬಾಯ್ ಎಲ್ಲರಿಗೂ.